ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಅಚ್ಯುತ್ ಮತ್ತೆ ಭೂಮಿ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಭಾರಿ ಗುಟ್ಟು, ಮಹಾನ್ ಗುಟ್ಟು ಸ್ಫೋಟಗೊಳ್ತದ. ಹಾಗಿದ್ರೆ ಇಲ್ಲಿ ಸಿಡಿದಿರೋ ಭೂಮಿ ಖಡಕ್ ಆಗಿ ಎಲ್ಲರ ಮುಂದೆ ತಮ್ಮ ಮುಚ್ಚಿಟ್ಟ ಸತ್ಯವನ್ನ ಬಿಚ್ಚಿಡ್ತಾರ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತೆ ಅಚ್ಯುತ್ ಇಬ್ರು ಕೂಡ ತಮ್ಮ ಮದುವೆ ಸತ್ಯವನ್ನ ಭಾಗ್ಯಮ್ಮನ ಹತ್ರ ಹೇಳಬೇಕು ಅಂತ ಹೇಳಿ ಜೈಲಿಗೆ ಹೋಗ್ತಾರೆ. ಬಟ್ ಜೈಲಿಗೆ ಹೋಗ್ತಿದ್ದಾಗೆ ನಚ್ಚು ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಅಲ್ಲೂ ಕೂಡ ಭೂಮಿ ಮತ್ತೆ ಅಚ್ಯುತ್ ಇಬ್ರು ಕೂಡ ಅವರ ಒಂದು ಮದುವೆ ವಿಷಯವನ್ನ ಭಾಗ್ಯಮ್ಮನ ಹತ್ರ ಹೇಳ್ಕೊಡೋದಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಏನ್ ಮಾಡುದು ಅನ್ನೋ ಯೋಚನೆ ಆಗ್ಬಿಟ್ಟಿದೆ ಇಲ್ಲಿ ಭೂಮಿಗೆ. ಬಟ್ ಇಲ್ಲಿ ಅಚ್ಯುತ್ ಮಾತ್ರ ಮಾಂಗಲ್ಯವನ್ನ ತೆಗೆದು ಕೋರ್ಟ್ಗೆ ಬಾ, ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ, ಆಗ ನಿಮ್ಮ ಅಮ್ಮಂಗೂ ಕೂಡ ವಿಷಯ ಗೊತ್ತಾಗೋದಿಲ್ಲ ಅನ್ನೋ ಒಂದು ಸಜೆಷನ್ ಪ್ರತಿ ಬಾರಿ ಕೊಡ್ತಿರ್ತಾರೆ. ಅದೇ ಒಂದು ವಿಷಯವನ್ನ ಸತ್ಯಣ್ಣನ ಹತ್ರ ಈ ಬಾರಿ ಕೂಡ ಹೇಳಿರ್ತಾರೆ. ಇಲ್ಲಿ ಅಚ್ಯುತ್ ಇದ್ರ ಬಗ್ಗೆನೇ ಹೇಳ್ತಾ ಇದ್ದ ಅಂದಾಗ ಏನು ಹೇಳ್ತಾರೆ ಅವರು, ಈ ತಾಳಿ ತೆಗೆದಿಟ್ಟು ಬನ್ನಿ ಅಂತ. ನಾನು ನಿಜವಾಗ್ಲೂ ನಮ್ಮಿಬ್ಬರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರ್ಬೋದು, ಆದ್ರೆ ಈ ಒಂದು ಸಂಬಂಧಕ್ಕೆ ನಾನು ಬೆಲೆ ಕೊಡ್ತೀನಿ. ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ತನಕ ನಾನು ಯಾವತ್ತಿದ್ರು ಕೂಡ ಅಚ್ಯುತ್ ನಾರಾಯಣ್ ಅವರ ಹೆಂಡ್ತೀನಿ. ಈ ಒಂದು ತಾಳಿಗೆ ಕೊಡಬೇಕಾಗಿರೋ ಬೆಲೆಯನ್ನು ನಾನು ಕೊಟ್ಟೇ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಈ ತಾಳಿಯನ್ನು ತೆಗೆಯೋದು ಮಾತೇ ಇಲ್ಲ ಅಂತ ಹೇಳಿ ಭೂಮಿ ಖಡಕ್ಕಾಗಿ ಹೇಳ್ಬಿಡ್ತಾಳೆ. ತದನಂತರ ಇನ್ನೇನು ಮಾಡೋದು, ಇನ್ನೇನು ಆಗೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ನಾಳೆ ನೀವಿಬ್ರು ನಿಮ್ಮ ಅಮ್ಮನ ಭೇಟಿಯಾಗಿ ಸತ್ಯ ಹೇಳಬೇಕಾಗತ್ತೆ. ಕೊನೆಗೂ ನಾಳೆ ಖಂಡಿತವಾಗ್ಲಿ ಒಂದು ಸತ್ಯ ಗೊತ್ತಾಗತ್ತೆ ಅಂತ ಕೂಡ ಸತ್ಯನೇ ಹೇಳ್ತಿದ್ದಾರೆ. ಆದರೂ ಕೂಡ ಮನೆಯವ್ರು ಯಾರು ಕೂಡ ಇರುವುದಿಲ್ಲ ಅಲ್ವಾ ಅಂತ ಹೇಳಿ ಭೂಮಿ ಮತ್ತೆ ಸತ್ಯ ಮಾತಾಡ್ತಿರ್ಬೇಕಿದ್ರೇನೆ ಅಲ್ಲಿಗೆ ಅಚ್ಯುತ್ ತಮ್ಮ ನಚ್ಚಿ ಎಂಟ್ರಿ ಕೊಡ್ತಾರೆ. ಏನಾಯಿತು, ಯಾಕೆ ಏನು ಮಾತಾಡ್ತಿದ್ರ ಅಂದಾಗ, ಅಯ್ಯೋ ಏನಿಲ್ಲ ನಚ್ಚಿ, ನಿಮ್ಮ ಅತ್ತಿಗೆ ತನ್ನ ತಾಯಿಯನ್ನು ನೆನಪು ಮಾಡ್ಕೋತಿದ್ಲು. ನಿಮ್ಮ ಫಾರಿನ್ ಒಂದು ಕಲ್ಚರ್ ಥರ ಅಲ್ಲ ಇಂಡಿಯನ್ ಕಲ್ಚರ್, ಇಂಡಿಯನ್ ಹೆಣ್ಮಕ್ಳು, ಅದರಲ್ಲೂ ಕರ್ನಾಟಕದ ಹೆಣ್ಮಕ್ಳು ತನ್ನ ತಾಯಿಯ ಬಗ್ಗೆ ತುಂಬಾ ಎಮೋಷ್ನಲ್ ಆಗ್ತಾರೆ. ಅಮ್ಮ ಜೈಲಲ್ಲಿದ್ದು ಇವರು ಇಲ್ಲಿದ್ದಾರಲ್ವಾ, ತುಂಬ ದಿನಗಳಾದ ನಂತರ ಅಮ್ಮನ ನೋಡ್ತಿದ್ದಾರೆ. ಜೊತೆಗೆ ಕೋರ್ಟಲ್ಲಿ ನೋಡ್ತಿರೋದ್ರಿಂದ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ದಾರೆ ಭೂಮಿ ಅಷ್ಟೇ, ಮತ್ತಿನ್ನೇನು ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಕೂಡ ಹೌದು ಅಂತ ಹೇಳ್ತಾರೆ. ಸರಿ ಆಯಿತು, ನಂಗೆ ತಡ ಆಗ್ತದ, ನಾಳೆ ಕೋರ್ಟಲ್ಲಿ ಭೇಟಿ ಆಗೋಣ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸತ್ಯನ ಮನೆಗೆ ಹೋಗ್ತಾರೆ. ತದನಂತರ ನಚ್ಚಿ ಈ ಒಂದು ವಿಷಯವನ್ನು ತುಂಬಾ ಆಲೋಚನೆ ಮಾಡ್ತಾರೆ. ನಿಜವಾಗ್ಲೂ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ರು, ಇಲ್ಲಿಗೇನೋ ಜೈಲಿಗೆ ಬಂದರು, ಬಟ್ ಕೋರ್ಟ್ಗೆ ಯಾರು ಬರೋದಿಲ್ಲ ಅಲ್ವಾ ಅಂತಲೇ ಹೇಳ್ತಿದ್ರಲ್ಲ ಅಂತ ಅಂದ್ಕೊಂಡು ಅದನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಅಂದರೆ ಈಗ ಒಂಟಿ ಆಗಿದ್ದೀನಿ ಅಂತ ಫೀಲ್ ಆಗ್ತದೆ ಅನಿಸುತ್ತೆ. ನಾವೆಲ್ಲ ಜೈಲ್ ಹತ್ರ ಹೋಗಿದ್ರಿಂದ ಅವ್ರಿಗೇನೋ ಒಂದು ರೀತಿ ಬೂಸ್ಟ್ ಕೊಟ್ಟಾಗ ಆಗಿತ್ತು, ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಅನಿಸುತ್ತೆ. ಆದರೆ ಇವಾಗ ಮತ್ತೆ ಕೋರ್ಟಲ್ಲಿ ಯಾರೂ ಇರೋದಿಲ್ವಲ್ಲ ಅಂತ ಸಂಕಟ ಪಡ್ತಿರ್ಬೋದು ಅಂತ ಅನ್ಕೊಂಡು ಅಜ್ಜು ತಪ್ಪಾಗಿ ಅರ್ಥೈಸ್ಕೊತಿದ್ದಾರೆ. ಬಟ್ ಅಲ್ಲಿ ಭೂಮಿ ಮಾತನಾಡಿದ್ದು ಅಲ್ಲೇನೋ ಜೈಲ್ ಹತ್ರ ಬಂದ್ಬಿಟ್ಟಿದ್ರು, ನಾವು ಹೇಳಲಿಕ್ಕೆ ಆಗಿಲ್ಲ, ಬಟ್ ಕೋರ್ಟ್ ಹತ್ರ ಹೇಳ್ಬೋದಲ್ವಾ, ಮನೆಯವ್ರು ಯಾರು ಇರೋದಿಲ್ಲ ಅನ್ನೋ ಅರ್ಥದಲ್ಲಿ. ಬಟ್ ನಚ್ಚಿ ಅದನ್ನ ತಪ್ಪು ತಿಳ್ಕೊತಿದ್ದಾರೆ. ಇದು ಎಲ್ಲದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗೇನೆ ಭೂಮಿನ ಸತ್ಯನ ಕರ್ಕೊಂಡು ಬರ್ತಾರೆ. ಸತ್ಯನ ಕರ್ಕೊಂಡು ಬಂದಿದೆ. ಈಗ ಅಚ್ಯುತ್ ನಿಮ್ಮಮ್ಮನ ಕರ್ಕೊಂಡು ಬರ್ತಾರೆ. ನಿಮ್ಮಮ್ಮನ ಮುಂದೆ ನೀನು ಮತ್ತೆ ಸತ್ಯ ನಿಮ್ಮಿಬ್ರು ಮದುವೆ ವಿಷಯವನ್ನ ಹೇಳ್ಬಿಡಿ ಅಂತ ಹೇಳಿ ಸತ್ಯನ ಹೇಳಿದ್ದಾರೆ. ಅಲ್ಲಿ ಲಕ್ಷ್ಮಿ ಕೂಡ ಇದ್ದಾರೆ. ಫೈನಲಿ ಇಲ್ಲಿ ಅಚ್ಯುತ್ ಅವ್ರ ಅಮ್ಮನ ಕರ್ಕೊಂಡು ಬಂದೇ ಬಿಟ್ರು. ಇನ್ನೇನು ಕರ್ಕೊಂಡು ಬರ್ತಿದ್ದಾಗೆ ಭೂಮಿ ಹೋಗಿ ತನ್ನಮ್ಮನ ಹತ್ರ ಎಲ್ಲ ಸತ್ಯ ಹೇಳಬೇಕು. ಬಟ್ ಅಷ್ಟರಲ್ಲಿ ಅತ್ತೆ ದೇವ್ಯಾನಿ, ಅಜ್ಜಿ, ಅಪ್ಪು, ಅಶ್ವಿನಿ ಹಾಗೆ ನಚ್ಚು ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನಿಜವಾಗ್ಲೂ ಏನಪ್ಪ ಆಗ್ತದೆ ಇಲ್ಲಿ ಅಂತ ಅಚ್ಯುತ್ ಮತ್ತೆ ಭೂಮಿ ತಲೆ ಕೆಡಿಸ್ಕೋತಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಬೇಡ ಅಂತ ಹೇಳಿ ಅಲ್ಲಿಂದಾನೆ ಅಚ್ಯುತ್ ಸನ್ನೆ ಮಾಡ್ತಾರೆ ಭೂಮಿಗೆ. ಭೂಮಿ ಕೂಡ ಅತ್ತೆ ಹತ್ರ ಹೋದಾಗ ಏನಿದಿಲ್ಲ ನೀವಿಲ್ಲಿ ಅಂತ ಹೇಳಿ ಸತ್ಯನ ಮತ್ತೆ ಭೂಮಿ ಕೇಳಿದಕ್ಕೆ, ಅದು ಹಾಗಲ್ಲ, ನೀನೇ ನೆನೆ ತುಂಬ ಬೇಜಾರು ಮಾಡ್ಕೊಂಡಿದ್ದ ಅಂತಲ್ಲ ಭೂಮಿ. ಸತ್ಯನ ಜೊತೆ ಮಾತಾಡ್ತಾ ಜೈಲ್ ಹತ್ರ ಏನೋ ಮನೆಯವರು ಇದ್ರು, ಬಟ್ ಇಲ್ಲಿ ಯಾರೂ ಬರೋದಿಲ್ಲ ಅಂತ, ಅದಕ್ಕೋಸ್ಕರನೇ ನಚ್ಚಿನೇ ನಮ್ಗೆಲ್ರಿಗೂ ಕೂಡ ಹೇಳಿ ನಿನ್ನ ಜೊತೆ ನಾವಿದ್ರೆ ಸ್ಟ್ರಾಂಗ್ ಆಗಿರ್ತೀಯ ಅಂತ ಹೇಳಿ ನಮ್ಗೆಲ್ಲರನ್ನ ಕೂಡ ಒಪ್ಪಿಸಿ ಕರ್ಕೊಂಡು ಬಂದರು ಅಂತ ಹೇಳ್ತಾರೆ ಸಂಗೀತ್ ಅವರು. ಅಯ್ಯೋ ಆದರೆ ಈ ವಿಷಯವನ್ನು ನೀವು ಮನೆಯಲ್ಲಿ ಹೇಳಲೇ ಇಲ್ವಲ್ಲ ಬರಬೇಕಾದ್ರೆ ಅಂತ ಸತ್ಯನೇ ಹೇಳಿದ್ದಕ್ಕೆ, ಇವ್ರು ಬರೋದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೋಸ್ಕರ ಹೇಳಲಿಕ್ಕೆ ಆಗಿಲ್ಲ ಅಂತ ಹೇಳಿ ಸಂಗೀತ್ ಅವ್ರು ಕೂಡ ಹೇಳ್ತಾರೆ. ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಭೂಮಿ ಮತ್ತು ಅಚ್ಯುತ್ ನಿಜವಾಗ್ಲೂ ಏನು ಮಾಡಬೇಕು ಗೊತ್ತಾಗದೆ ಒದ್ದಾಡ್ತಿದ್ದಾರೆ. ಅದರ ನಡುವೆ ಅಚ್ಯುತ್ ಭಾಗ್ಯಮನ್ನ ಕರ್ಕೊಂಡು ಕೋರ್ಟ್ ಒಳಗಡೆ ಹೋಗ್ತಾರೆ. ಕೊನೆಗೂ ಇಲ್ಲಿ ಕೋರ್ಟ್ ಟೈಮ್ ಶುರುವಾಗಿದೆ. ಜಡ್ಜ್ ಕೂಡ ಬಂದಿದ್ದಾರೆ. ನಂತರ ಇಲ್ಲಿ ಶ್ರವಣ್ ಅವರು, ನಾನಿವತ್ತು ಭಾಗ್ಯಮ್ಮ ಅವರ ವೀರಣ್ಣವರ ಮಗಳು ಭೂಮಿಯನ್ನ ಸಾಕ್ಷಿಯಾಗಿ ಕಟಕಟೆ ಮೇಲೆ ಕರೀತಾ ಇದ್ದೀನಿ ಅಂತ ಹೇಳ್ತಿದ್ದಾಗೆ ಭೂಮಿ ಅಲ್ಲಿಗೆ ಬರ್ತಾಳೆ. ಭೂಮಿನ ನೋಡಿದ್ರೆ ನಿಜವಾಗ್ಲೂ ಅಮ್ಮ ಎಮೋಷನಲ್ ಆಗ್ತಾರೆ. ಯಾಕಂದ್ರೆ ಜೈಲಿಗೆ ಬಂದಾಗ ಒಮ್ಮೆ ಬಂದಿದ್ದಂಥ ಭೂಮಿ ಮತ್ತೆ ಬರಲೇ ಇಲ್ಲ. ತುಂಬ ತಿಂಗಳ ನಂತರ ಮಗಳನ್ನ ನೋಡಿದ್ದ ನಿಜವಾಗ್ಲೂ ಹಗ್ ಮಾಡ್ತಾರೆ. ಮಗಳೇ ಹೇಗಿದೆಯಾ ಅಂತೆಲ್ಲ ಕೇಳ್ತಿದ್ದಾರೆ. ಅಮ್ಮನ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಭೂಮಿ ಕೂಡ. ಆದರೆ ಇಲ್ಲಿ
ಇಲ್ಲಿ ಭೂಮಿ ಮತ್ತು ಅಮ್ಮ ಇಬ್ಬರು ಕೂಡ ಒಂದು ಜೈಲಲ್ಲಿ ನಡೆದ ಮಾತುಕತೆಯನ್ನು ನೆನಪು ಮಾಡ್ಕೋತಾರೆ. ನೀನು ನಮ್ಮ ಮಗಳಲ್ಲ, ನೀನು ಶ್ರೀಮಂತರು ಮಗಳು ಅಂತ ಅನಿಸುತ್ತೆ. ಆ ಒಂದು ಚಿನ್ನದ ಸರ ನೋಡಿದ್ರೆ ಖಂಡಿತವಾಗ್ಲೂ ನೀನು ನಿನ್ನ ಫ್ಯಾಮಿಲಿನ ಹುಡ್ಕೊಂಡು ಹೋಗು ಅಂತ ಎಲ್ಲವನ್ನ ಕೂಡ ಭಾಗ್ಯಮ್ಮ ಹೇಳಿರ್ತಾರೆ. ಅದನ್ನೇ ಇಬ್ಬರು ಕೂಡ ನೆನಪು ಮಾಡ್ಕೋತಾರೆ. ಆದರೆ ಎಲ್ಲದರ ಜೊತೆಗೆ ಭಾಗ್ಯಮ್ಮಂಗೆ ಅನಿಸುತ್ತೆ, ಇದೇನಿದು, ಇವಳು ನನ್ನ ಮಗಳು ಈ ರೀತಿ ಇರ್ಲಿಲ್ವಲ್ಲ, ಅಯ್ಯೋ ಇವಳು ಇರೋದು ನೋಡಿದ್ರೆ ಶ್ರೀಮಂತರು ಮಗಳು ಅಂತ ಅನಿಸುತ್ತೆ, ನಿಜವಾಗ್ಲೂ ನನ್ನ ಮಗಳು ಚೆನ್ನಾಗಿದ್ದಾಳಲ್ಲ, ಅಷ್ಟು ಸಾಕು ಅಂತ ಹೇಳಿ ಭಾಗ್ಯಮ್ಮ ಅನ್ಕೋತಾರೆ. ನಂತರ ಇದು ಕೋರ್ಟು ಅಂತ ಹೇಳಿ ಜಡ್ಜ್ ಸಾಹೇಬರು ಹೇಳ್ತಾರೆ. ನಂತರ ಇಬ್ಬರು ಕೂಡ ಅವರ ಕಟ್ಟಕಟ್ಟಿಗೆ ಹೋಗಿ ನಿಂತ್ಕೋತಾರೆ. ನಂತರ ಶ್ರಾವಣಿ ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳಿ ಕೈ ಚಾಚುತ್ತಿದ್ದಾಗೆ ಅವಳ ಕುತ್ತಿಗೆಯಲ್ಲಿದ್ದಂಥ ತಾಳಿ ಭಾಗ್ಯಮ್ಮನ ಕಣ್ಮುಂದೆ ಬರುತ್ತೆ. ಇದನ್ನು ನೋಡಿದ್ದೆ ಭಾಗ್ಯಮ್ಮ ಶಾಕ್ ಆಗ್ತಿದ್ದಾರೆ. ಅಜ್ಜದ್ ಗೊತ್ತಾಯಿತು, ಈ ಕಡೆ ಭಾಗ್ಯಮ್ಮ ತಾಳಿ ನೋಡಿದ್ರು, ಮುಗೀತು, ಮದುವೆ ವಿಷಯ ಗೊತ್ತಾಗೋಯ್ತು ಅಂತ. ತದನಂತರ ಭೂಮಿ ನೀನು ಮದುವೆ ಆಗಿದೆಯಾ ಅಂತ ಹೇಳಿದ ತಕ್ಷಣ ಇಡೀ ಕೋರ್ಟಲ್ಲಿರ್ತಕ್ಕಂಥ ಅಜಿತ್ ಫ್ಯಾಮಿಲಿ ಶಾಕ್ ಆಗ್ತದೆ. ಶ್ರವಣ್ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ಭೂಮಿಗೆ ಏನೇ ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ. ಇತ್ತ ಕಡೆ ಅಜಿತ್ ಎಲ್ಲಿ ಭೂಮಿ ಹೇಳ್ಬಿಡ್ತಾಳು ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯನ ಏನಪ್ಪ ಮಾಡೋದು ಅಂತ ಹೇಳಿ ತಡಬರಿಸ್ತಿದ್ದಾರೆ. ಇತ್ತ ಕಡೆ ಶ್ರವಣ್ ಅವ್ರು ಕೂಡ ಏನು ನಿಮ್ಮ ಮದುವೆ ಆಗಿರೋ ವಿಷಯ ನಿಮ್ಮಮ್ಮಂಗೆ ಗೊತ್ತಿಲ್ವಾ, ಎಲ್ಲಿದ್ರು ನಿಮ್ಮ ಮದುವೆ ಆದಾಗ ನಿಮ್ಮಮ್ಮ ಅಂದಾಗ ಅವರು ಜೈಲಲ್ಲಿದ್ದರು ಅಂತ ಹೇಳ್ತಾಳೆ ಭೂಮಿ. ಯಾಕೆ ನೀವು ಆಮೇಲೆ ಹೋಗಿ ಆಶೀರ್ವಾದ ತಗೋಬಹುದಿತ್ತಲ್ವ ಅಂತ ಕೇಳಿದಾಗ, ಇಲ್ಲಿ ನಿಮ್ಗೆ ಯಾಕೆ ನನ್ನ ಪರ್ಸನಲ್ ವಿಷಯ ಅದನ್ನು ಯಾಕೆ ಕೇಳಬೇಕು ಅಂತ ಭೂಮಿ ಕೇಳಿದಕ್ಕೆ, ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದನ್ನು ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಶ್ರವಣಿ ಹೇಳ್ತಾರೆ. ತದನಂತರ ನಿಮ್ಮ ಗಂಡ ಯಾರು ಅಂತಿದ್ದಾಗ ಇಲ್ಲಿ ಭೂಮಿ ಹೇಳ್ಕೊಳ್ಳೋದಕ್ಕೆ ಹಿಂಚರ್ದಾಗ ಗಂಡ ಯಾರು ಅನ್ನೋ ವಿಷಯವನ್ನು ನಿಮ್ಮಮ್ಮನ ಮುಂದೆ ಮುಚ್ಚಿಡ್ತಿದ್ರ ಅನ್ಸತ್ತಲ್ವ. ಅಂದ ತಕ್ಷಣ ಅಜಿತ್ ನಾರಾಯಣ್ ಅಂತ ಹೇಳು ಭೂಮಿ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾಗೆ ಅಜಿತ್ ನಾರಾಯಣ್ ಅಂತ ಹೇಳ್ತಾಳೆ ಭೂಮಿ. ಇದರಿಂದಾಗಿ ಶಾಕ್ ಆಗ್ತದೆ ಭಾಗ್ಯಮ್ಮಗೆ. ಹಾಗಿದ್ರೆ ಅಜಿತ್ ಸಾಹೇಬ್ರನ್ನ ಮದುವೆ ಆಗಿದ್ದಾಳ ನನ್ನ ಭೂಮಿ ಅಂತ ಹೇಳಿ. ನಂತರ ಇಲ್ಲಿ ಒಂದು ಕೋರ್ಟಿನ ಕೆಲಸ ಎಲ್ಲವೂ ಕೂಡ ಮುಗಿದು ಅಜಿತ್ ಮತ್ತು ಭೂಮಿ ಹೊರಗಡೆ ಬರ್ತಿದ್ದಾಗೇ ಸಂಗೀತ, ಅಜ್ಜಿ, ದೇವಿಯಾನಿ, ಅಪ್ಪು ಎಲ್ಲ ಕೂಡ ಒಮ್ಮೆಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನಿಂತ್ಕೋ ಭೂಮಿ, ನಿನ್ನ ಹತ್ರ ನಾವು ಮಾತಾಡಲೇಬೇಕು. ಯಾಕೆ ನಿಮ್ಮ ಅಮ್ಮನಿಂದ ನಿಮ್ಮ ಮದುವೆ ವಿಷಯ ಮುಚ್ಚಿಟ್ರೆ? ಹಾಗಿದ್ರೆ ಏನು ನಿಮ್ಮ ಮದುವೆನೇ ಸುಳ್ಳ? ನೀನೇ ತಾಳಿ ಕಟ್ಕೊಂಡು ಏನಾದರೂ ಅಜ್ಜಿತ ಹೆಂಡತಿ ಅಂತ ನಮ್ಮ ಮನೆಗೆ ಬಂದಿದ್ಯಾ ಅಂತ ಅಪ್ಪು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾಳೆ. ಜೊತೆಗೆ ಇಲ್ಲಿ ಅಜ್ಜಿ ಕೂಡ ಹೇಳಲೇಬೇಕು, ನಮ್ಮನೆಯವ್ರ ಜೊತೆ ವಿಷಯ ಮುಚ್ಚಿಟ್ಟಿದ್ರಲ್ಲ, ಏನು ವಿಷಯ ಇದೆ ಅದರಲ್ಲಿ ಅಂತ ಕೇಳ್ತಿದ್ದಾರೆ. ಸಂಗೀತ ಅವ್ರು ಕೂಡ ರೆಬಲ್ ಆಗಿದ್ದಾರೆ. ನಿಜವಾಗ್ಲೂ ಸಂಗೀತ ಅವರು ಇಷ್ಟು ರೆಬಲ್ ಆಗಿದ್ದನ್ನು ನಾವು ಕೇಳಿಸ್ಕೊಂಡೂ ಇಲ್ಲ, ನೋಡೂ ಇಲ್ಲ. ಜೊತೆಗೆ ಇಲ್ಲಿ ಅಪ್ಪು ಕೂಡ ನೀನೇನಾದರೂ ಈಗ ಸತ್ಯ ಹೇಳಲಿಲ್ಲ ಅಂದರೆ ನಿಮ್ಮಮ್ಮನ ಮೇಲೆ ಆಣೆ ಅಂತ ಹೇಳಿ ಪ್ರಮಾಣವನ್ನು ಕೂಡ ಮಾಡಿಬಿಡ್ತಾಳೆ ಅಪ್ಪು. ಈ ಕಡೆ ಭೂಮಿ ಕೂಡ ನನಗೂ ಕೂಡ ಇಷ್ಟು ದಿನ ಬಚ್ಚಿಟ್ಟು ಸಾಕಾಗೋಗಿದೆ, ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು. ನಿಜವಾಗ್ಲೂ ಸಾಹೇಬ್ರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದನ್ನು ನನ್ನಿಂದ ಗುಟ್ಟನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳಿ, ನಿಜ ಹೇಳಬೇಕು ಅಂದರೆ ನನ್ನ ಅಜಿತ್ ಸಾಹೇಬ್ರು ಮದುವೆನೇ ಅಲ್ಲ, ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್, ನಾವು ಯಾವುದೇ ಕಾರಣಕ್ಕೂ ಕೂಡ ಮದುವೆನೇ ಆಗಿಲ್ಲ. ನಾನು ಕಟ್ಕೊಂಡು ಬಂದಿದ್ದಲ್ಲ, ಬಟ್ ಸಾಹೇಬ್ರೆ ನನಗೆ ಕಟ್ಟಿದ್ದು. ಬಟ್ 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜನ್ನ ಆಗಿದ್ದೀವಿ ಅನ್ನೋ ಒಂದು ಬಿಗ್ ಸತ್ಯವನ್ನು ಹೇಳಿಬಿಡ್ತಿದ್ದಾಳೆ ಭೂಮಿ. ಯಾಕಡೆ ಅಜಿತ್ ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಈ ವಿಷಯ ಗೊತ್ತಾಗ್ತಿದ್ದಾಗೆ ಭೂಮಿನ ಮನೆಯಿಂದ ಹೊರಗಡೆ ದಬ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.